ಸೊ ಅಡಿಕೆ ಗಿಡಕ್ಕೆ ಬೇಸಿಗೆನಲ್ಲಿ ಈ ರೀತಿ ನಾವು ಸ್ಪ್ರಿಂಕ್ಲರಲ್ಲಿ ಕೊಡ್ತೀವಿ. ಸ್ಪ್ರಿಂಕ್ಲರಲ್ಲಿ ಕೊಡೋ ಉದ್ದೇಶ ಏನಂತಂದರೆ ಸೊ ತಂಪಾಗಿ ಗಿಡ ಎಲ್ಲ ನೆಳ್ಕೊಳ್ಳುತ್ತೆ, ತುಂಬ ಲಾಂಗ್. ಮತ್ತು ಇದು ನಾವು ಲಾಸ್ಟ್ ಟೈಮ್ ನಮಗೆ ಅವರೇ ಮತ್ತು ಇದಾಕಿದ್ದೆ ಲೈಕ್ ವ್ಯಾಲ್ವೆಟ್ ಬೀನ್ಸ್ ಎಲ್ಲ ಹಾಕಿದ್ದೆ. ವ್ಯಾಲ್ವೆಟ್ ಬೀನ್ಸು ಮತ್ತು ಅವರೇ ಲಾಸ್ಟ್ ಟೈಮ್ ಹಾಕಿದ್ದೀನಲ್ಲ, ಅದು ನೋಡಿ ಎಲ್ಲ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ಈ ಥರ ಸ್ಪ್ರಿಂಕ್ಲರ್ ಹಾಕಿದ್ದೀನಿ. ಬಟರ್ ಫ್ರೂಟ್ ಆ್ಯಕ್ಚುಲಿ ಇದು ಆಗ್ರೋ ಲೈಕ್ ಫಾರೆಸ್ಟ್ ಥರ ಕಾನ್ಸೆಪ್ಟ್. ಅರಣ್ಯ ಕೃಷಿ ಮಾಡಬೇಕು ಅಂತ ಲೈಕ್ ಮಲೆನಾಡಿಗೆ ಹೋಗಿದ್ದಾಗ ಅವರು ನೋಡಿದ್ದೆ. ಸೊ ಅದರಿಂದ ಇದರಲ್ಲಿ ಮಹಾಗಣಿ ಮತ್ತು ಲೈಕ್ ಲೆಮನ್ ಮತ್ತು ಬಟರ್ ಫ್ರೂಟ್ ಮತ್ತು ಇದು ಸೈಡಾಗೆ ಮತ್ತು ಸೆಂಟ್ರಲ್ಲೆಲ್ಲ 1 ಎಕರೆ ಆಗ್ರೋ ಫಾರೆಸ್ಟ್ ಮಾಡಿದ್ದೀನಿ. ಸೊ ಲೆಟ್ ಸಿ ಲೈಕ್ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಚೆನ್ನಾಗಿರೋ ಗಿಡ ಇದ್ರೆ ಆಗ್ರೋ ಫಾರೆಸ್ಟಲ್ಲೇ ಚೆನ್ನಾಗಿರೋದು ಗಿಡ. ಬಟ್ ಕಮ್ಮಿ ಆದ್ರೂ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳಲ್ಲೇ. 2-2 ವರ್ಷ ಗಿಡ ಅಂದರೆ ಯಾರೂ ನಂಬೋದೇ ಇಲ್ಲ. ಸೊ ಆಗ್ರೋ ಫಾರೆಸ್ಟಲ್ಲಿ ಆ್ಯಕ್ಚುಲಿ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನಮಗೆ ಆ್ಯಕ್ಚುಲಿ ಹಸಿರೆಲೆ ಗೊಬ್ಬರಗಳು ಮತ್ತು ಎಲ್ಲ ಲೈಕ್ ಏನು ಹಸಿರು ಎಲೆ ಎಲ್ಲ ಬೀಳ್ತಾ ಇದೆ ಹಂಗೆ ಡಿಕಂಪೋಸ್ಟ್ ಆಗಿ ಒಳ್ಳೆ ಗೊಬ್ಬರ ಉತ್ಪತ್ತಿ ಆಗ್ತಾಯಿದೆ. ಆ್ಯಂಡ್ ಮೋರ್ ಆಫ್ ಗಿಡಗಳೆಲ್ಲ ಟು ಬಿ ಫ್ರಾಂಕ್ ಹೇಳ್ತಾ ಇದ್ದೀನಿ, ಮಾಮೂಲಿ ಸಪ್ರೇಟಲ್ಲೇ 1 ಎಕರೆ ಇದೆ. ಆಗ್ರೋ ಫಾರೆಸ್ಟಲ್ಲಿರೋ ಗಿಡಗಳೆಲ್ಲ ಸೊ 2.5 ಇಯರ್ಸ್ ಆದರೆ ಆಗಿದೆ. ಕೆಲವು ಗಿಡಗಳು ಆಲ್ರೆಡಿ ಸ್ಯಾಂಪಲ್ಸ್ ಬಂದಿದೆ. ಇದು ಈ ಚಿಕ್ಕ ಗಿಡಗಳೆಲ್ಲ ಮೊನ್ನೆ ಇಟ್ಟಿರೋದು ಸೈಡಲ್ಲಿ ಇಟ್ಟಿರೋದು. ಸೊ ದೊಡ್ಡ ಗಿಡಗಳೆಲ್ಲ ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾವು ಈ ಥರ ರೈನ್ ಡ್ರಾಪಲ್ಲೇ ಕೊಡ್ತಾಯಿರ್ತೀವಿ. ರೈನ್ ಡ್ರಾಪಲ್ಲಿ ಕೊಟ್ಟೋದ್ರಿಂದ